H2O ನಡೀತಾ ಇತ್ತು. ಪೋಸ್ಟರ್ಸ್ ನೀವು ನೋಡೇ ಇರ್ತೀರಾ. ಒಂದ್ ಕಡೆ ಉಪೇಂದ್ರ ಅವರು, ಇನ್ನೊಂದ್ ಕಡೆ ಪ್ರಭುದೇವ್ ಅವರು ಸೆಂಟ್ರ್ ಅಲ್ಲಿ ಕತ್ತಿ ಹಾಕ್ಬಿಟ್ಟು H2O ಅಂತ ಹೇಳ್ಬಿಟ್ಟು ಒಂದು ಡಿಸೈನ್ ಇರುತ್ತೆ. ಅದ್ ನಾನೇ ಮಾಡಿದ್ದು. ಹಿಂದಗಡೆ ಎಲ್ಲ ಬಾಂಬ್ ಬ್ಲಾಸ್ಟ್ ಎಲ್ಲ ಹಾಕ ಹಿಂಗೆ ಫೈರ್ ಇರ್ಲಿ ಹಿಂಗೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಪೊಲೀಸ್ ಅವರು ಇದ್ರು. ಏನಪ್ಪ ಬಾಂಬ್ ಬ್ಲಾಸ್ಟ್ ಎಲ್ಲ ಹೇಳ್ತಿದ್ಯಾ ಬಾಪ ಇಲ್ಲಿ ಅಂದ್ರು. ಸರ್ ಇಲ್ಲ ಸರ್ ನಾನು ಫಿಲಿಮ್ ಡಿಸೈನರ್, ನಮ್ಮ ಹುಡುಗಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಈ ತರ ಫಿಲಿಮು ಬಾಂಬ್ ಬ್ಲಾಸ್ಟ್ ಎಲ್ಲ ಇದ್ರೆ ರಿಚ್ ಆಗಿ ಕಾಣಿಸುತ್ತೆ ಅಂತೇಳಿ. ನಿಮಗೆ ಬಹಳ ಹೆಮ್ಮೆ ಆದಂತ ಡಿಸೈನ್ಸ್ ಸೋಫಾರ್ ನೀವು ಮಾಡಿರೋದು ಸುಮಾರು 900 ಅಂದ್ರಿ, ಅಟ್ಲೀಸ್ಟ್ 10 ಹೇಳಿದ್ರು ಬೇಜಾರಿಲ್ಲ ನನಗೆ. ಇಲ್ಲ ಮಿಕ್ಕಿದ 890 ಅವ್ರು ಬೈತಾರೆ. ಮುಂಚೆ ಸಿಸ್ಟಮ್ ಇಟ್ಕೊಂಡು ಫೋಟೋಶಾಪ್ ಬಂದ್ರೆ ಮಾತ್ರ ಡಿಸೈನರ್. ಈಗ ಮೊಬೈಲ್ ಇಟ್ಕೊಂಡು 4 ಆ್ಯಪ್ ಇಟ್ರೆ ಡಿಸೈನರ್. ಸುಮಾರು ಜನರಿಗೆ ಗೊತ್ತಿಲ್ಲ. ಈಗ ಮೊಬೈಲ್ ಅಲ್ಲಿ ನಾವು ನೋಡೋದು 3 ಕಲರ್ಸ್ ಬರುತ್ತೆ, RGB. ಪ್ರಿಂಟಿಂಗ್ ಮುಂದೆ 4 ಕಲರ್ಸ್ ಬರುತ್ತೆ CMYK. ನಮ್ದು CMYK ಅಲ್ಲಿ ಪ್ರಿಂಟ್ ಆಗೋ ಟೈಮಲ್ಲಿ ಹೆಂಗ್ ಬರುತ್ತೆ ಅನ್ನೋದು ಐಡಿಯಾ ಇರಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ರೋಡಲ್ಲಿ ಜನರಲಿ ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಈ ಸಿನಿಮಾಗಳ ಪೋಸ್ಟರ್ಗಳನ್ನ ನೋಡೋದು ಒಂದು ಕಾಮನ್ ಅಭ್ಯಾಸ ನಮ್ಗಳಿಗೆ. ಯಾವ ಸಿನಿಮಾ ಬಂತು, ಯಾರ್ದು ಏನ್ ಕತೆ, ಯಾವ ಸ್ಟಾರು ಅಂತೆಲ್ಲ. ಈ ಪೋಸ್ಟರ್ಗಳನ್ನ ನೋಡ್ಬೇಕಾದ್ರೆ ವೆರಿ ಕಾಮನ್ ಮೋಸ್ಟ್ ಪೋಸ್ಟರ್ಗಳಲ್ಲಿ ನಿಮಗೆ ಕೆಳಗಡೆ ಒಂದು ಹಸ್ತಾಕ್ಷರ ಕಾಣಿಸುತ್ತೆ, ಮಣಿ ಅಂತ. ವೆರಿ ಕಾಮನ್ಲಿ ನಾವು ಬಹಳಷ್ಟು ಪೋಸ್ಟರ್ಗಳಲ್ಲಿ ಅದೊಂಥರ ನೋಡಿ ಈಗ ಅಭ್ಯಾಸ ಆಗೋಗಿದೆ, ಪೋಸ್ಟರಲ್ಲಿ ಮಣಿ ಅಂತ ಬರ್ದಿರ್ಬೇಕು ಅನ್ನುವಂಥದ್ದು. ಬಟ್ ಈ ಮಣಿ ಯಾರು? ಇಷ್ಟು ವರ್ಷಗಳ ಕಾಲ ಸತತವಾಗಿ ನಮ್ಗೆ ಇಷ್ಟು ಪೋಸ್ಟರ್ನ ಕೊಟ್ಟಿದ್ದಾರಲ್ಲ. ಆಕ್ಚುಲಿ ಇಷ್ಟು ವರ್ಷಗಳ ಈ ಸುದೀರ್ಘ ಜರ್ನಿ ಹೇಳ್ತಾ ಹೋದ್ರೆ 20 ವರ್ಷಗಳ ಜರ್ನಿ ಕಂಪ್ಲೀಟ್ ಮಾಡ್ತಿದ್ರೆ ಮಣಿ. ಒರಿಜಿನಲಿ ಇವರ ಹೆಸರು ಏನು, ಆಕ್ಚುಲಿ ಮಣಿ ಯಾರು, ಇವ್ರನ್ನ ರೇಡಿಯೋ ಸಿಟಿ 91.1 ಅಲ್ಲಿ ಇವತ್ತು ಇಂಟ್ರೊಡ್ಯೂಸ್ ಮಾಡುವಂಥ ಟೈಮ್. ನೇತ್ರಾ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ ನಮ್ಮ ಜೊತೆ ಸ್ಟುಡಿಯೋನಲ್ಲಿ ದ ಮ್ಯಾನ್ ಹಿಮ್ಸೆಲ್ಫ್ ಮಣಿ ಅವರು. ವೆಲ್ಕಮ್ ಸ್ಟುಡಿಯೋಗೆ. ನಮಸ್ಕಾರ ಮೇಡಮ್. ಹೆಸರು ಅಲ್ಲಿ ಹಸ್ತಾಕ್ಷರದಲ್ಲಿ ಮಣಿ ಅಂತ ಹಾಕ್ತೀರಾ, ಬಟ್ ನಿಮ್ಮ ಒರಿಜಿನಲ್ ಹೆಸರು? ಆ್ಯಕ್ಚುಲಿ ನಂದು ಒರಿಜಿನಲ್ ಹೆಸರು ಬಂದು ಸುಬ್ರಹ್ಮಣ್ಯಂ ಅಂತ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸುಬ್ರಹ್ಮಣ್ಯಂ ಸ್ವಲ್ಪ ಎಡಿಟ್ ಆಗಿ ಸುಬ್ರಹ್ಮಣಿ ಅಂತ ಆಗೋಯ್ತು. 10th ಮಿಡ್ ಟರ್ಮ್ ಎಕ್ಸಾಮ್ಸಲ್ಲಿ ಚೆನ್ನೈಗೆ ಹೋಗಿದ್ವಿ. ಅಲ್ಲಿ ನಮ್ಮ ಬಾಸು ಅಲ್ಲಿ ಅಸಿಸ್ಟೆಂಟಾಗಿ ಸೇರ್ಕೊಳೋ ಟೈಮಲ್ಲಿ ನಮ್ಮ ಬಾಸ್ ಆವಾಗ ಕರಿತಾಯಿದ್ರು, ಚೆನ್ನೈ ಅಲ್ವಾ, ಸೊ ಸುಬ್ರಹ್ಮಣಿನ ಕರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಣಿ ಅಂತ ನಮ್ಮ ಬಾಸ್ ಎಡಿಟ್ ಮಾಡಿದ್ರು. ಸರಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಹೆಸರಲ್ಲಿ ಎಡಿಟಿಂಗ್ ಆಗಿ ಸುಬ್ರಹ್ಮಣ್ಯ ಟು ಮಣಿ. ಇವತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕ್ವೈಟ್ ಪಾಪ್ಯುಲರ್. ನಿಮ್ಮ ಪೋಸ್ಟರ್ಗಳಿಗೆ ಜನ ನಿಮ್ಮ ಮುಖ ನೋಡಿಲ್ಲ ಅಂದ್ರೂ ಕೂಡ ಮಣಿ ಅವರ ಕೆಲಸ ಜನ ಗೊತ್ತು. ರೋಡಲ್ಲಿ ಯಾವ್ದಾದ್ರು ಮಿನಿಮಮ್ 4 ಪೋಸ್ಟರ್ ಅಂತೂ ಪ್ರತಿಯೊಬ್ಬ ಕನ್ನಡಿಗರು ನೋಡಿರ್ತಾರೆ. ಬೆಂಗಳೂರಿನಲ್ಲಿ ಅಥವಾ ಅಕ್ರಾಸ್ ಕರ್ನಾಟಕ ಎಲ್ಲಿ ಓಡಾಡ್ಬೇಕಾದ್ರೂ ಸಹ. ಈ 20 ವರ್ಷಗಳ ಜರ್ನಿ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಈ ದೊಡ್ಡ ಜರ್ನಿ, 20 ವರ್ಷದ ಈ ಫೀಟ್ಗೆ ಹೇಗನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಅಂದರೆ ತುಂಬ ಡಿಫ್ರೆನ್ಸ್ ನೋಡ್ಕೊಂಬಂದಿದ್ವಿ. ಅಂದರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಅಪ್ಗ್ರೇಡು, ಡಿಫ್ರೆಂಟ್ ವೇರಿಯೇಷನ್ಸ್ ನೋಡ್ಕೊಂಬಂದಿದ್ದೀವಿ. ಟ್ರೆಂಡು ಪ್ಯಾಟರ್ನ್ಸು ಚೇಂಜ್ ಆಗ್ತಾ ಇರುತ್ತೆ. ಯೂಶಲಿ ಒಂದು ಜನ್ರೇಷನ್ ಅಂತ ಹೇಳಿದ್ರೆ 10 years ಇರುತ್ತೆ. ಈಗ ಒಂದು ಜನ್ರೇಷನ್ ಅಂತೇಳಿ ಒಂದು ಸಿನಿಮಾ ಇಂಡಸ್ಟ್ರಿಲಿ ಒಂದು ಸಿನಿಮಾ ಬಂತು ಅಂದ್ರೆ ಅದೊಂದು ಜನ್ರೇಷನ್. ನೆಕ್ಸ್ಟ್ ಸಿನಿಮಾಗೆ ನಾವು ಬೇರೆ ತರನೇ ಕೊಡ್ಬೇಕು. ಸೊ ನಾವು 10 years ಅನ್ನೋದು ಜನರೇಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಆ ಜನರೇಷನ್ ನಾವು ಅಡಾಪ್ಟ್ ಮಾಡ್ಕೊಂಡು ಸಿನಿಮಾದ ಕಂಟೆಂಟ್ ಯಾವ ಥರ ಇದೆ ತಿಳ್ಕೊಂಡು ನಾವು ಚೇಂಜ್ ಮಾಡ್ಕೊಂಡು ಹೋಗೋದೇ ನಮ್ಮ ಕೆಲಸ. ಸೊ ಈ 20 years ನೀವು ಆಕ್ಚುಲಿ ಶುರು ಮಾಡಿದಾಗ 2004ನೇ ಇಸ್ವಿಯಲ್ಲಿ ಮೊನಾಲಿಸಾ ಸಿನಿಮಾದಿಂದ, ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಜರ್ನಿ ಶುರುವಾಗಿದ್ದು. ಅವತ್ತಿಗೆ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಅಥವಾ ಕರ್ನಾಟಕದ ಎಲ್ಲಿ ನೋಡಿದ್ರು ಸಹ ಗೋಡೆಗಳ ಮೇಲೆಲ್ಲ ಪೇಂಟಿಂಗ್ಸು, ಪೋಸ್ಟರ್ಸು ತುಂಬಾ ಬಹಳ ಕಾಮನ್ ಸೀನ್ ಅದು. ಬಟ್ ಇವತ್ತಿಗೆ ಇದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಎಲ್ಲಂದ್ರಲ್ಲಿ ಪೇಂಟ್ ಮಾಡೋ ಹಾಗಿಲ್ಲ, ಎಲ್ಲಂದ್ರಲ್ಲಿ ಪೋಸ್ಟರ್ ಅಂಟಿಸೋ ಹಾಗಿಲ್ಲ, ಫ್ಲೆಕ್ಸ್ ಹಾಕೋ ಹಾಗಿಲ್ಲ. ಈ ಎಲ್ಲ ಒಂದು ಚೇಂಜ್, ಒಂದು ಪ್ಯಾರಡೈಮ್ ಶಿಫ್ಟ್ ನೋಡಿದ್ದೀರಾ ಇದರಲ್ಲಿ? ಅವತ್ತಿಗೆ ಹೇಗಿತ್ತು, ಇವತ್ತಿಗೆ ಹೇಗಿದೆ? 2004 ನಂದು ಇಂಡಿಪೆಂಡೆಂಟ್ ಆಗಿ ಫಸ್ಟ್ ಫಿಲಮು. ಅದಕ್ಕೆ ಮುಂಚೆಯಿಂದ 2000 ನಾನು ಇಂಡಸ್ಟ್ರಿಗೆ ಬಂದಿದ್ದು. ಆಗ ತಮಿಳ್ ಇಂಡಸ್ಟ್ರಿಯಲ್ಲಿ ಇದ್ದೆ ಚೆನ್ನೈಯಲ್ಲಿ. ತೆಲುಗು ಖುಷಿ ತಮಿಳ್ ಖುಷಿ ಎರಡನ್ನೂ ನಾವು ಮಾಡಿದ್ದು. 2003 H2O ನಡೀತಲ್ಲ, ಆಗ ಮಸ್ತಾನ್ ಸರ್ ಹತ್ರ ಒಂದು 1 year ಇದ್ವಿ. ಅದಾದ್ಮೇಲೆ 2004 ಮೊನಾಲಿಸಾ ಸ್ಟಾರ್ಟ್ ಆಯ್ತು. ಆಗ ರೆಸ್ಟ್ರಿಕ್ಷನ್ಸ್ ಏನಿರ್ಲಿಲ್ಲ. ಪೋಸ್ಟರ್ಸ್ಗಾಗ್ಲಿ ಫ್ಲೆಕ್ಸ್ ಒಂದು ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾಪ್ ಆಗಿದೆ. ಆಗ ಏನಿರ್ಲಿಲ್ಲ. ಆಗ ಯಾವ ಕಡೆ ತಿರುಗಿದ್ರು, ಯಾವ ಕಡೆ ನೋಡಿದ್ರು ಪೋಸ್ಟರ್ಸ್ ಇರ್ತಿತ್ತು, ಫ್ಲೆಕ್ಸ್ ಇರ್ತಿತ್ತು. ಅದೇ ಇವಾಗ ಅಂತ ಹೇಳಿದ್ರೆ ಇವಾಗ ಓನ್ಲಿ ಸೋಷಿಯಲ್ ಮೀಡಿಯಾ. ಫ್ಲೆಕ್ಸ್ ಆಗ್ಲಿ, ಪೇಪರ್ ಆಡ್ಸ್ ಆಗ್ಲಿ ಏನು ಇಲ್ಲ, ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇನೆ. ಸೊ ಒಂದೊಂದು ಚೇಂಜ್ ಆಗ್ತಾ ಬರ್ತಿದೆ. ಅದೇ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಹತ್ರ ಕೈಲಿ ಮೊಬೈಲ್ ಇದ್ರೆ ಮಾತ್ರ ನೋಡ್ಬೇಕು. ಅದೇ ಮುಂಚೆ ಅಂದ್ರೆ ಎಲ್ಲರ ಕೈಲಿ ವಿಸಿಬಲ್ ಆಗ್ತಿತ್ತು. ಒಂದು ಫ್ಲೆಕ್ಸ್ ಹಾಕೋದಾಗ್ಲಿ, ಪೇಪರ್ ಆರ್ಟ್ಸ್ ಹಾಕೋದಾಗ್ಲಿ, ಪೋಸ್ಟರ್ಸ್ ಅಂಟಿಸೋದಾಗ್ಲಿ, ಆಗ ತುಂಬಾ ಇತ್ತು. ಈ ಸಿಟಿಲಿ ಮಾತ್ರ ಇವಾಗ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ. ಹಳ್ಳಿ ಕಡೆ ಎಲ್ಲ ಈಗೆಲ್ಲ ಸ್ವಲ್ಪ ಇದೆ, ಪೋಸ್ಟರ್ಸ್ ಇದೆ.
ಪೋಸ್ಟರ್ಸ್ ಅಂಟಿಸ್ಬೋದಾ ಪೋಸ್ಟರ್ಸ್ ಅಂಟಿಸ್ಬೋದು. ಬಟ್ ಸಿಟಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರೆ ಇವಾಗಲೇ ಹೊಸದಾಗಿ? ಅಂದ್ರೆ ಸಿಟಿಲಿ ಸ್ವಲ್ಪ ಆಟೋ ಮೇಲೆ, ಬಸ್ ಮೇಲೆ ಅದೆಲ್ಲ ಚೇಂಜ್ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ಅಲ್ಲಲ್ಲೂ ಹೋರ್ಡಿಂಗ್ಸ್ ಹಾಕೋತಾರೆ, ಆಮೇಲೆ ಸ್ಟ್ಯಾಂಡಿಸ್ ಹಾಕ್ತಾರೆ ಥಿಯೇಟರ್ ಮುಂದೆ. ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಈಗ. ಸ್ವಲ್ಪ ನಿಮ್ಮ ಫ್ಲಾಶ್ ಬ್ಯಾಕ್ ಅಂಡ್ ಈ ಜರ್ನಿ ಶುರು ಆದಂತಹ ವಿಚಾರ ತುಂಬಾ ಕುತೂಹಲ ಇದೆ ನನಗೆ. ಅಂದ್ರೆ ಆಸ್ ಅನ್ ಆರ್ಟಿಸ್ಟ್, ಮುಂಚೆ ಒಬ್ಬ ಪೇಂಟರ್ಗೆ ಅಥವಾ ಒಬ್ಬ ಆರ್ಟಿಸ್ಟ್ಗೆ ಏನಿರ್ಬೋದು ಪ್ರೊಫೆಷನಲಿ ಮುಂದೆ ಲೈಫು ಅನ್ನೋವಂಥದ್ದು ಬಹಳಷ್ಟು ಜನರಲ್ಲಿ ಇವತ್ತಿಗೂ ಇದೆ ಆ ಒಂದು ಭಯ. ಏನ್ ಪೇಂಟಿಂಗ್ ನಿನ್ಗೆ ಹೊಟ್ಟೆ ತುಂಬಿಸುತ್ತಾ, ಸಾಕು ಬೇರೆ ಏನಾದ್ರು ಮಾಡು, ಆರ್ಟ್ ನಿನ್ ಹೊಟ್ಟೆ ತುಂಬಿಸುತ್ತಾ, ಈ ತರ ಮಾತುಗಳು ಬಹಳ ಜನ ಅವತ್ತಿನ ಕಾಲದಲ್ಲಿ ಬಹಳ ಭಯ ಇರ್ತಿತ್ತು. ನ್ಯಾಚುರಲಿ ಅದರಲ್ಲಿ ಪ್ರೊಫೆಷನಲಿ ಎಷ್ಟರ ಮಟ್ಟಿಗೆ ಹಣ ಸಂಪಾದನೆ ಮಾಡಬಹುದು ಅನ್ನುವಂಥ ಭಯ. ಬಟ್ ಅದನ್ನೇ ಸಕ್ಸಸ್ಫುಲ್ ಆಗಿ ಇಷ್ಟು ವರ್ಷಗಳ ಕಾಲ ಆ್ಯಂಡ್ ಅದರಲ್ಲಿ ಸಕ್ಸಸ್ನ ಕಂಡು ಹೆಸರು ಜನ ನಿಮ್ಮ ಗುರುತಿಸಿ ಮಾತಾಡೋ ಮಟ್ಟಕ್ಕೆ ತಂದಿದ್ದೀರಾ. ಹೇಗೆ ಶುರುವಾಗಿದ್ದೆಲ್ಲ? ಎಲ್ಲಿ, ಯಾವ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ? ಅಂದ್ರೆ 1999 ನಮ್ದು 10th ನಡೀತಾ ಇತ್ತು. 10th ಮಿಡ್ ಟರ್ಮ್ ಎಕ್ಸಾಮ್ಸ್ ಅಲ್ಲಿ ಚೆನ್ನೈಗೆ ಹೋಗಿದ್ವಿ. ನಮ್ಮ ತಂದೆಯವರು ಒಂದು ಫಿಲ್ಮ್ ಡಿಸ್ಟ್ರಿಬ್ಯೂಷನ್, ಅಂದ್ರೆ ತೆಲುಗು ಸಿನಿಮಾಸು ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. ಎನ್ ಟಿ ರಾಮಾರಾವ್ ಅವ್ರದ್ದು, ಶಿವರಂಜಿನಿ, ದಾಸರಿ ನಾರಾಯಣ ಅವ್ರದ್ದು ಸುಮಾರು ದೊಡ್ಡ ದೊಡ್ಡ ಫಿಲ್ಮ್ಸ್ ಎಲ್ಲಾನು ನಮ್ಮ ತಂದೆಯವರು ತೆಲುಗು ಇಂದ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು. ಸೊ ಆ ಫೀಲ್ಡ್ ಒಂದ್ ಸ್ವಲ್ಪ ಇತ್ತು. ಆಮೇಲೆ ನನಗೆ ಡಿಸ್ಟ್ರಿಬ್ಯೂಷನ್ ಮೇಲೆ ಐಡಿಯಾ ಇರಲಿಲ್ಲ. ಸೊ ಅಲ್ಲಿ ಚೆನ್ನೈಗೆ ಹೋಗೋ ಟೈಮಲ್ಲಿ ಲಂಕಾ ಭಾಸ್ಕರ್ ಅಂತ ಒಬ್ರು ಡಿಸೈನರ್ ಇದ್ದಾರೆ. ಅವ್ರ ಆಫೀಸ್ಗೆ ಚಿರಂಜೀವಿ ಅವ್ರು ಬಂದಿದ್ರು ಮುರುಘರಾಜು ಫಿಲ್ಮ್ಗೆ. ಅವ್ರ ಆಚೆ ಬರೋ ಟೈಮಲ್ಲಿ ಅವ್ರನ್ನ ನೋಡಿದೆ. ಒಬ್ಬ ಟೆಕ್ನಿಷಿಯನ್ ಆಫೀಸ್ಗೆ ಒಬ್ಬ ದೊಡ್ಡ ಸ್ಟಾರ್ ಬಂದಿದ್ದಾರೆ ಅಂದ್ರೆ ಆ ಟೆಕ್ನಿಷಿಯನ್ ವ್ಯಾಲ್ಯೂ ಇನ್ನೆಷ್ಟಿರ್ಬೇಕು ಸರ್. ನನಗೆ ಅವಾಗ ಏನು ಐಡಿಯಾ ಇರಲಿಲ್ಲ, ಇದು ಡಿಸೈನರಾ ಎಡಿಟರಾ ಏನು ಅಂತ ಐಡಿಯಾ ಇರಲಿಲ್ಲ. ಏನೇ ಕಷ್ಟ ಬಿದ್ರು ಡಿಸೈನರೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ನಂದು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಮ್ಮ ತಂದೆನೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಎಕ್ಸಾಮ್ಸ್ ಮುಗದೆ ಕಾಲೇಜೆಲ್ಲ ಹೋಗಿ ಆಮೇಲೆ ಮಾಡು ಅಂತ ಹೇಳ್ತಾರೆ. ಚೆನ್ನೈಗೆ ಹೋಗಿದ್ದೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಅಲ್ಲಿ, ಹಾಲಿಡೇಸ್ ಅಲ್ಲಿ. ಮತ್ತೆ ನಾನು ರಿಟರ್ನ್ ಬೆಂಗಳೂರಿಗೆ ಬಂದೇ ಇಲ್ಲ. ಅಲ್ಲೇ ಡಿಪ್ಲೊಮಾ ಇನ್ ಮಲ್ಟಿಮೀಡಿಯಾ ಮಾಡ್ಕೊಂಡು ಅಲ್ಲೇ ಒಂದು PG ಅಲ್ಲಿ ಇದ್ಕೊಂಡು ಲಂಕಾ ಭಾಸ್ಕರ್ ಸರ್ ಹತ್ರ ಅಸಿಸ್ಟೆಂಟ್ ಆಗಿದ್ದು ಹಂಗೆ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ. ನಮ್ಮ ತಂದೆಯವ್ರು ಸಪೋರ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನಾನು ಇವತ್ತರೆಗೂ ಡಿಸೈನರ್ ಆಗ್ತಾನೆ ಇರಲಿಲ್ಲ. ಅವಾಗ ಅದಕ್ಕೆ ಮುಂಚೆ ಒಂದ್ ಸ್ವಲ್ಪನಾದ್ರೂ ಎಲ್ಲೋ ಒಂದ್ ಕಡೆ ಆಸೆ ಇತ್ತಾ? ಆರ್ಟ್ ಅಥವಾ ಡಿಸೈನಿಂಗ್ ಈ ಮೈಂಡ್ ಸೆಟ್ ಇತ್ತಾ? ಹೋಗ್ಲಿ, ಏನು ಐಡಿಯಾನೇ ಇರಲಿಲ್ಲ. ಚಿರಂಜೀವಿ ಅವರು ಟೆಕ್ನಿಷಿಯನ್ ವ್ಯಾಲ್ಯೂ ಇಷ್ಟಿದೆ ಅಂತ ಹೇಳ್ಬಿಟ್ಟು ಅವತ್ತು ಗೊತ್ತಾಯ್ತು. ಸರಿ, ಒಂದು ಟೆಕ್ನಿಷಿಯನ್ ವ್ಯಾಲ್ಯೂ ಇಷ್ಟಿದೆ, ನಾನು ಏನಾನ ಆಗ್ಲಿ ನಮ್ಮ ಆಫೀಸ್ಗೆ ಯಾರನ್ನ ಕರ್ಸ್ಕೋಬೇಕು, ನಾನು ಈ ತರ ಇದೇ ಡಿಸೈನರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ನನ್ನ ಕೆರಿಯರ್ ಹಂಗೆ ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ಸ್ ಟು ಚಿರಂಜೀವಿ ಅವರು. ಎಂತ ಒಳ್ಳೆ ಡಿಸೈನರ್ ಸಿಕ್ಕಿದ್ದಾರೆ ನಮ್ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ. ಸೊ ಅಫ್ಕೋರ್ಸ್ ತಂದೆಯವರು ಒಂದು ಪೂರ್ತಿ ಸಿನಿಮಾ ಗೊತ್ತಿಲ್ಲದೆ ಇರೋ ಪ್ರಪಂಚ ಅಲ್ಲ, ಅಟ್ಲೀಸ್ಟ್ ಸಣ್ಣ ಪುಟ್ಟಕ್ಕಾದ್ರೂ ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಾಗ್ತಿತ್ತು ತಂದೆಯವರಿಂದ ಏನ್ ನಡೀತಾ ಇದೆ, ಏನ್ ಕತೆ ಅಂತ ಅಂದ್ಬಿಟ್ಟು. ಬಟ್ ಆ ಡಿಸೈನರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ ನಂತರದ ಜರ್ನಿ ಹೇಗಾಯ್ತದು? ಅದಾದ್ಮೇಲೆ 3 years ಚೆನ್ನೈಲೇ ಇದ್ದೆ. 2-3 years ಅಂತ ಚೆನ್ನೈಲಿ ಇದ್ದೆ. ಚೆನ್ನೈಯಿಂದ ಇರೋ ಟೈಮಲ್ಲಿ ಆಗ ಅಲ್ಲಿ ಬಾಬಾ, ಚವನ್ ಬಾರ್ಜಿ, ರೈನ್ಬೋ ಕಾಲನಿ, ಖುಷಿ, ಹನುಮಾನ್ ಜಂಕ್ಷನ್, ಹಂಗೆ ಸುಮಾರು ಫಿಲ್ಮ್ಸ್ ಅಲ್ಲಿ ಮಾಡಾದ್ಮೇಲೆ ಮತ್ತೆ ಇಲ್ಲಿ ನಮ್ಮ ಅಣ್ಣದು ಮದ್ವೆ ಇತ್ತು. ಸರಿ, ನೆಕ್ಸ್ಟ್ ಡೇ ಮದ್ವೆ, ಅದು ಹಿಂದಿನ ದಿವಸನೇ ನನ್ನ ಕೈಲಿ ಬರಕ್ ಆಗಿದ್ದು. ಅಷ್ಟು ಬಿಸಿ ಇತ್ತು ಅಲ್ಲಿ ವರ್ಕ್. ಸರಿ, ಇಲ್ಲಿ ಬಂದ್ಮೇಲೆ ಸರಿ ನಮ್ಮ ಅಣ್ಣ ಮದುವೆ ಆದ್ಮೇಲೆ ಸರಿ ನಮ್ಮ ತಂದೆ ತಾಯಿ ಇಟ್ಕೊಂಡು ಇಲ್ಲಿ ಇನ್ನೇನು ಹೋಗೋದ್ ಬೇಡ, ಇಲ್ಲಿ ಬೆಂಗಳೂರಲ್ಲಿ ಇರೋ ಅಂತ ಹೇಳಿದ್ರು. ಸರಿ, ಬೆಂಗಳೂರಲ್ಲಿ ಇರೋ ಟೈಮಲ್ಲಿ ನಮ್ಮ ತಂದೆಗೆ ಇದು ಕೆ ಪ್ರಭಾಕರ್ ಅವರು ಪರಿಚಯ. ಅವ್ರು ಬಂದು ಫಿಲ್ಮ್ ಪ್ರೊಡ್ಯೂಸರ್, ಅಣ್ಣ ತಂಗಿ ಎಲ್ಲ ಬಂತಲ್ಲ ಆ ಪ್ರೊಡ್ಯೂಸರ್. ಅದ್ರ ಜೊತೆಗೆ ಅವ್ರು ಬಂದು ಮಸ್ತಾನ್ ಸರ್ ಅಂತ ಡಿಸೈನರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅಂದ್ರೆ ಕನ್ನಡ ಫೀಲ್ಡ್ಗೆ ತಮಿಳ್ ಫೀಲ್ಡ್ಗೆ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಸರ್, ನಾನು ಈಗಲೇ ಇಂಡಿಪೆಂಡೆಂಟ್ ಆಗಿ ಮಾಡಿದ್ರೆ ನನ್ನ ಯಾರು ಗುರ್ತಿಡ್ಸಲ್ಲ, ಸ್ವಲ್ಪ ದಿವಸ ಇಲ್ಲಿ ಯಾರು ಡಿಸೈನರ್ ಇದ್ದಾರೆ ಅವ್ರ ಜೊತೆ ಇರೋಣ, ಆಮೇಲೆ ಬೇಕಾದ್ರೆ ಸ್ಟಾರ್ಟ್ ಮಾಡೋಣ ಆಫೀಸು ಅಂತ ಹೇಳ್ಬಿಟ್ಟು ಆಗ ಸ್ಟಾರ್ಟ್ ಮಾಡಿದ್ದು. ಆಗ ಇದು ನಡೀತಾ ಇತ್ತು, H2O, ಸಿಂಹಾದ್ರಿ ಸಿಂಹ, ಚಂದು, ಆಗೆಲ್ಲ ಅಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿ ಆವಾಗ ಹಂಗಿಷ್ಟು ಕೆರಿಯರ್ ಸ್ಟಾರ್ಟ್ ಆಯ್ತು. ಮಸ್ತಾನ್ ಅವರು ಕೂಡ ಬಹಳ ದೊಡ್ಡ ಹೆಸರು ಡಿಸೈನರ್ಗಳ ಪಟ್ಟಿಯಲ್ಲಿ. ಇವತ್ತಿಗೂ ಸಹ ಜನ ಇಫ್ ನಾಟ್ ಮಸ್ತಾನ್ ಅವರ ಮುಖ ನೆನಪಿಲ್ಲ ಅಂದ್ರೆ ಅವ್ರ ಪೋಸ್ಟರ್ಗಳು, ಪೇಂಟಿಂಗ್ಸು ಅದನ್ನ ನೋಡಿ ಆದ್ರೂ ಜನಕ್ಕೆ ಚೆನ್ನಾಗಿ ಗೊತ್ತು ಮಸ್ತಾನ್ ಅವರ. ಅವ್ರ ಕೆಳಗಡೆ ಏನೋ ಅಥವಾ ಜನರಲಿ ಈ ರಿನೌಂಡ್ ಡಿಸೈನರ್ಸ್ ಜೊತೆಗೆ ಕೆಲಸ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಡಿಫ್ರೆಂಟ್ ಆಗಿತ್ತು. ಅಂದ್ರೆ ಮಸ್ತಾನ್ ಸರ್ ಹೋಗಿದ್ದ ದಿವಸ ಕೆಲ್ಸಕ್ಕೆ ಸೇರಿಸ್ಕೊಂಡಿಲ್ಲ. ಅವರು ಮಂಡೇ, ಯೂಶಲಿ ನಾವು ಬಿಸಿ ಇರ್ತೀವಿ, ಮಂಡೇ ಆಮೇಲೆ ಫ್ರೈಡೇ 2 ದಿವಸ ಮಾತ್ರ ನೀನು ಆಫೀಸ್ ಪಾಪ, ಅವಾಗ ನಿನ್ಗೆ ಹೇಳ್ಕೊಡಕ್ಕಾಗತ್ತೆ. ಅಂದ್ರೆ ನಾನು ಕೆಲಸ ಕಲ್ತಿದ್ದೀನಿ ಅಂತ ಮಸ್ತಾನ್ ಸರ್ ಹೇಳಿರ್ಲಿಲ್ಲ. ಕೆಲಸ ಕಲ್ತಿದ್ದೀನಿ ಅಂತ ಹೇಳಿದ್ರೆ ಅವರು ಸೇರಿಸ್ಕೋತಾರಿಲ್ಲ ಗೊತ್ತಿಲ್ಲ. ಫಸ್ಟ್ ಕೆಲಸ ಕಲಿಬೇಕು ಅಂತ ಇಂಟ್ರೆಸ್ಟ್ ಅಂತ ಹೇಳು ಪ್ರಭಾಕರ್ ಸರ್ ಹಂಗೆ ಹೇಳಿದ್ರು. ಸರಿ, ಎಲ್ಲ ಹೋದಾಗ ಸರಿ ಆಯ್ತು, ನೀನು ಫುಲ್ ವೀಕ್ ಏನು ಬರೋದು ಬೇಡ, ಮಂಡೇ ಫ್ರೈಡೇ 2 ದಿವಸ ಬನ್ನಿ, ನಾವು ಮಿಕ್ಕಿ ಟೈಮಲ್ಲಿ ನಾವು ಬಿಸಿ ಇರ್ತೀವಿ ಅಂತ ಹೇಳಿದ್ರು. ಸರಿ, ಒಂದು 5 day ಮಂಡೇ ಹೋಗಿದ್ದು ಅವ್ರ ಆಫೀಸ್ಗೆ. ಅವಾಗ ಅಲ್ಲಿ ಸೀನಿಯರ್ ಡಿಸೈನರ್
ಜನರು ಅವತ್ತು ಬಂದಿರಲಿಲ್ಲ. ಸೊ ಆ ಜಾಗ ಒಂದು ಖಾಲಿ ಇತ್ತು. ಸೊ ನಮ್ಮ ಬಾಸ್ ಕೇಳಿದ್ರು, ಸರಿ ಮಸ್ತಾನ್ ಸರ್, ನಿನಗೆ ಕಟಿಂಗ್ ಗಿಟಿಂಗ್ ಅಂದ್ರೆ ಒಂದು ಫಿಲ್ಮ್ ಡಿಸೈನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಫೋಟೋನ ಎಡಿಟ್ ಮಾಡಬೇಕು. ಅದನ್ನ ಕಟಿಂಗ್ ಅಂತ ಹೇಳ್ತೀವಿ. ಬರೀ ಫೋಟೋ ಮಾತ್ರ ಇಟ್ಕೊಂಡು ಬ್ಯಾಕ್ಗ್ರೌಂಡ್ ಎಲ್ಲ ತೆಗೆದುಬಿಟ್ಟು ನಾವು ಅದ್ಮೇಲೆ ವರ್ಕ್ ಮಾಡಬೇಕು. ಸೊ ನಮ್ಮ ಬಾಸ್ ನನಗೆ ಏನಾದರೂ ಕಟಿಂಗ್ ಗಿಟಿಂಗ್ ಬರುತ್ತಾ ಫೋಟೋಶಾಪಲ್ಲಿ ಅಂದರೆ, ಹ್ಞೂ ಸರ್ ಬರುತ್ತೆ ಅಂತ ಹೇಳಿದೆ. ಒಂದು 10-15 ಮಿನಿಟ್ಸಲ್ಲಿ ಒಂದು ಸ್ಟಿಲ್ನ ಕಟಿಂಗ್ ಮಾಡಿಬಿಟ್ಟೆ ಇಮಿಡಿಯೇಟಾಗಿ. ಸೊ ನಮ್ಮ ಬಾಸ್ ಕೇಳಿದ್ರು, ಏನಪ್ಪ ಇದು ಇನ್ನು ಕಲ್ಯಾಗ ಬಂದಿದ್ಯಾ ಅಂತ ಹೇಳಿದ್ಯಾ, ಇಷ್ಟು ಬೇಗ ಹೆಂಗೆ ಕಟ್ ಮಾಡಿದೆ ಅಂತ ಹೇಳಿದ್ರು. ಇಲ್ಲ ಸರ್ ಸ್ವಲ್ಪ ಐಡಿಯಾ ಇತ್ತು ಅಂತ ಹೇಳಿದೆ. ಸರಿ ಆಯಿತು, ಇದು ಡಿಸೈನ್ ಏನಾದರೂ ಐಡಿಯಾ ಇತ್ತು ಅಂದರೆ ಒಂದು ಲೇಔಟ್ ಕೊಡ್ತೀನಿ, 6 ಶೀಟ್ ಲೇಔಟು, ಅದ್ರಲ್ಲಿ ಏನಾದ್ರು ಟ್ರೈ ಮಾಡೋ ಅಂತ ಹೇಳಿದ್ರು. ಸರ್ ಅದು H2O ನಡೀತಾ ಇತ್ತು. ಸರಿ ಓಕೆ ಸರ್ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನೀವು ಪೋಸ್ಟರ್ಸ್ ನೀವು ನೋಡೇ ಇರ್ತೀರಾ, ಒಂದು ಕಡೆ ಉಪೇಂದ್ರ ಅವರು, ಇನ್ನೊಂದು ಕಡೆ ಪ್ರಭುದೇವ್ ಅವರು ಸೆಂಟ್ರಲ್ಲಿ ಕತ್ತಿ ಹಾಕ್ಬಿಟ್ಟು H2O ಅಂತ ಹೇಳ್ಬಿಟ್ಟು ಒಂದು ಡಿಸೈನ್ ಇರುತ್ತೆ, ಅದು ನಾನೇ ಮಾಡಿದ್ದು. ಸರ್ ನಮ್ಮ ಬಾಸ್ ಅದು ನೋಡ್ಬಿಟ್ಟು ಖುಷಿ ಆಗ್ಬಿಟ್ರು, ಆಮೇಲೆ ಶಾಕ್ ಆಗ್ಬಿಟ್ರು. ಕೆಲಸನೇ ಬರಲ್ಲ ಅಂತ ಹೇಳ್ದಲ್ಲ ಹೆಂಗೆ ಮಾಡಿದ್ರು ಅಂತ. ಇಲ್ಲ ಅವಾಗ ಹೇಳ್ದೆ, ಇಲ್ಲ ಸರ್ ನಾನು 3 years ಚೆನ್ನೈಯಲ್ಲಿ ಲಂಕಾ ಭಾಸ್ಕರ್ ಅವ್ರ ಹತ್ರ ಇದ್ದೆ, ಈಗ ಇಲ್ಲಿ ಬಂದೆ ಸರ್ ಅಂತ ಹೇಳ್ದೆ. ಲಂಕಾ ಭಾಸ್ಕರ್ ಅವರು ಅಂದ್ರೆ ನಮ್ಮ ಬಾಸು, ಅವರಿಬ್ರು ಕೊಲೀಗ್ಸು. ಈಶ್ವರ್ ಅಂತ ಇನ್ನೊಬ್ರು ಡಿಸೈನರ್ ಇದ್ರು, ಅವ್ರ ಹತ್ರ ಇವರಿಬ್ರು ಅಸಿಸ್ಟೆಂಟ್ಸು. ನೀವು ನಮ್ಮ ಸೀನಿಯರ್ ಹತ್ರನೇ ನೀನು ಕೆಲಸ ಕಲ್ತಿದ್ಯಾ, ನಾನೇ ನಿಂಗೆ ಕೆಲಸ ಕಲ್ಸೋದು, ಮಂಡೇ ಟು ಫ್ರೈಡೇ ಬೇಡ, ಇನ್ನು ರೆಗ್ಯುಲರ್ ಆಫೀಸಿಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಕಂಟಿನ್ಯೂ ಆಯ್ತು. ಸೊ ಈ ಎಡಿಟಿಂಗ್ ಅಂತ ಎಲ್ಲ, ಎಸ್ಪೆಷಲಿ ಪಿಕ್ಚರ್ ಎಡಿಟಿಂಗ್ ಎಲ್ಲ ಮಾತಾಡ್ಬೇಕಾದ್ರೆ ಅಫ್ಕೋರ್ಸ್ ಈಗ ಕೆಲವು ವರ್ಷಗಳವರೆಗೂ ಕೂಡ ಯಾರು ಕಲ್ತಿದ್ದಾರೆ ಅವ್ರಿಗೆ ಮಾತ್ರ ಮಾಡ್ಬೋದಾಗಿತ್ತು. ಇವತ್ತಿಗೆ ಥ್ಯಾಂಕ್ಸ್ ಟು ಇದು ಸೋಷಿಯಲ್ ಮೀಡಿಯಾ ಆ್ಯಪ್ಸು, ಆಂಡ್ರಾಯ್ಡಲ್ಲಿ ಆ್ಯಪ್ ಸ್ಟೋರಲ್ಲೆಲ್ಲ ಇರುವಂತಹ ಆ್ಯಪ್ಸ್ನ ಯೂಸ್ ಮಾಡಿ ಜನ ತುಂಬಾ ಈಸಿಯಾಗಿ ಫೋನಲ್ಲಿ ಫೋಟೋಸ್ ಎಡಿಟ್ ಮಾಡೋದಿರ್ಬಹುದು, ಕೆಲವೊಂದು ಕ್ರಿಯೇಟಿವ್ಸ್ ಡಿಸೈನ್ ಮಾಡೋದಿರ್ಬಹುದು ಮಾಡ್ತಾರೆ. ಏನೋ ಚಾಲೆಂಜ್ ಅನ್ಸುತ್ತಾ? ಸಿ ದಟ್ ಆಸ್ ಅ ಕಾಂಪಿಟೇಷನ್ ಅಂದ್ರೆ ಅದರಲ್ಲಿ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ನಾವು ಏನ್ ಅನ್ಕೋತೀವೋ ಅದು ಬರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಫಿಲ್ಮ್ದು ಡಿಸೈನ್ಸ್ ರಫ್ ಆಗಿ ಮಾಡ್ಬೋದು ಅಷ್ಟೇ. ಈಗ ಥಿಯೇಟರ್ಲಿ ಆಡ್ ಮಾಡ್ಬೇಕು, ಒಂದು ಟೆಕ್ಸ್ಟ್ ಆಡ್ ಮಾಡ್ಬೇಕು, ನಾವು ಏನ್ ಅನ್ಕೋತೀವೋ ಅದು ಎಫೆಕ್ಟ್ಸ್ ಎಲ್ಲ ಅದ್ರಲ್ಲಿ ಬರಲ್ಲ. ಸೊ ಅದನ್ನೇ ಮೇನ್ ಆಗಿ ಫೋಕಸ್ ಮಾಡ್ಕೊಂಡು ಡಿಸೈನ್ ಮಾಡಿದ್ರೆ ಅಷ್ಟು ಲೈಫ್ ಇರಲ್ಲ. ಪ್ರೊಫೆಷನಲ್ ಆಗಿ ಕಲ್ತ್ಕೊಂಡು ಇದ್ರ ಜೊತೆಗೆ ಹೆಲ್ಪ್ ತಗೊಂಡು, ಈಗ ಹೊಸದಾಗೆಲ್ಲ ಎಲ್ಲ ಬಂದಿದೆ, ಅದ್ರ ಜೊತೆಗೆ ಹೆಲ್ಪ್ ತಗೊಂಡು ನಾವು ಮಾಡಿದ್ರೆ ನಮಗೆ ಲೈಫ್ ಇರುತ್ತೆ. ಅದು ಲಿಮಿಟೆಡ್ ಆಪ್ಸ್, ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ಅದ್ರಲ್ಲೇ ಇಟ್ಕೊಂಡ್ರೆ 4-5 ಸತಿ ಅದೊಂದೇ ಮಾಡ್ತಾ ಇದ್ರೆ, ಬೇರೆ ಪಿಕ್ಚರ್ ಬಂತಂದ್ರೆ 2 ಪಕ್ಕ ಇಟ್ರೂ ಸೇಮ್ ಆಗ್ಬಿಡುತ್ತೆ. ಸೇಮ್ ಆ ತರದ್ ಕೆಲವು ಅಂದ್ರೆ ಬೇರೆ ಪೋಸ್ಟರ್ಗಳಲ್ಲಿ ನಾವು ತರ ಕಾಮನ್ ಆಗಿ ಕಾಣಿಸಿರುವಂತಹ ಅಂಶಗಳು ಆ ತರ ನೋಡಿದ್ದು, ಕೆಲವು ಯುನೋ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಟ್ರೋಲ್ ಮಾಡಿದ್ದು ಉಂಟು ಬೇರೆ ಪೋಸ್ಟರ್ಗಳಲ್ಲಿ ವಿಚಾರದಲ್ಲಿ ಹೇಳೋದಾದ್ರೆ. ಸೊ ಎಡಿಟಿಂಗ್ ಅಂಡ್ ಪೋಸ್ಟರ್ಸ್ ಅಂತ ನೀವು ಆಕ್ಚುಲಿ ಈ ಫೀಲ್ಡ್ ಬಂದಿದ್ದು ಸ್ಟಾರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು ರೆಗ್ಯುಲರ್ಲಿ ಅಂತ, ಥ್ಯಾಂಕ್ಸ್ ಟು ಚಿರಂಜೀವಿ ಅವರು. ಬಟ್ ಅದಾದ ಮೇಲೆ ನಿಮ್ಮ ಸ್ಟಾರ್ಸ್ ಜೊತೆಗಿನ ಒಡನಾಟ ಹೇಗಾಯ್ತು? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಇನಿಷಿಯಲಿ ಸ್ವಲ್ಪ ಅದೊಂದು ಕ್ರೇಜ್ ಇತ್ತು, ಆಮೇಲೆ ಹಂಗೆ ಸೊ ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಆಯ್ತು. ಫಸ್ಟ್ ಇನಿಷಿಯಲಿ ಇದ್ದೇ ಇರತ್ತಲ್ಲ, ನನ್ನ ಪೋಸ್ಟರ್ ನೋಡಕ್ಕೆ ಬರ್ತಿದ್ದಾರೆ ಉಪೇಂದ್ರ ಅವರು ಅಂತ ಕೇಳಿದ್ರ, ವೇಟ್ ಮಾಡಿದ್ರ? ಅವರು ವೇಟ್ ಮಾಡ್ತಿದ್ರು. ಅಂದರೆ ಎಲ್ಲ ಆರ್ಟಿಸ್ಟು ನಮ್ಮ ಆಫೀಸ್ಗೆ ಬರ್ತಿದ್ರು. ಉಪ್ಪಿ ಸರ್ ಆಗಲಿ, ರಮೇಶ್ ಅರವಿಂದ್ ಸರ್ ಆಗಲಿ, ಶಿವಣ್ಣ ಆಗಲಿ, ಆಮೇಲೆ ಸದಾ ಅವ್ರು ಬಂದಿದ್ರು, ಎಲ್ಲರೂ ಮೇಜರ್ ಪ್ರಕಾಶ್ ರೈಸ್ ಅವ್ರು ಬಂದಿದ್ರು. ಎಲ್ಲರೂ ನಮ್ಮ ಆಫೀಸ್ಗೆ ಒಂದು ವಿಸಿಟ್ ಕೊಟ್ಟಿದ್ದಾರೆ. ಅಂದರೆ ಅವ್ರು ಹೆಂಗೆ ಕಾಣಿಸ್ಕೋತಾರೆ, ಹೆಂಗೆ ಬರುತ್ತೆ ಪೋಸ್ಟರ್ಸ್ ಔಟ್ಪುಟ್ ಅನ್ನೋದು ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ವಾಟ್ಸಪ್ ಇದೆ, ಇಮೇಲ್ ಇದೆ, ಪ್ರತಿಯೊಂದಿದೆ. ಆಗ ಅದು ಅಷ್ಟೊಂದು ಆಪ್ಷನ್ಸ್ ಇರ್ತಿರ್ಲಿಲ್ಲ. ಅವ್ರು ನೋಡ್ಬೇಕಂತ ಹೇಳಿದ್ರೆ ಪ್ರಿಂಟ್ಔಟ್ ಹಾಕ್ಸಿ ಅವ್ರು ಎಲ್ಲಿರ್ತಾರೋ ತೊಗೊಂಡೋಗಿ ತೋರಿಸ್ಬೇಕಾಯ್ತು. ಮತ್ತೆ ಕರೆಕ್ಷನ್ ಹೇಳಿದ್ರೆ ಮತ್ತೆ ಆಫೀಸ್ ಬಂದು ಮತ್ತೆ ಕರೆಕ್ಷನ್ ಮಾಡಿ ಮತ್ತೆ ಪ್ರಿಂಟ್ಔಟ್ ಹಾಕ್ಸಿ ಮತ್ತೆ ಅವ್ರು ತೋರಿಸ್ಬೇಕಾಯ್ತು. ಸೊ ಇವಾಗ ವಾಟ್ಸಪ್ ಅಂತ ಸುಮಾರು ಬಂದ್ಬಿಟ್ಟಿದೆ. ಆಗ ಆ ಥರ ಆಪ್ಷನ್ ಇರಲಿಲ್ಲ. ಸೊ ಪ್ರತಿಯೊಬ್ಬರು ಆಫೀಸ್ಗೆ ಬರ್ತಾನೆ ಇದ್ರು. ಈಗೆಲ್ಲ ಫೈಲ್ ಶೇರಿಂಗ್, ಮೀಡಿಯಾ ಶೇರಿಂಗ್ ಕೂಡ ಅಷ್ಟೇ ಸುಲಭ ಆಗೋಗಿದೆ. ಕಳಿಸಿ ಮತ್ತೆ ಅವ್ರು ಏನೋ ಹೇಳ್ತಾರೆ, ಮತ್ತೆ ಇಲ್ಲಿಂದ ರಿವರ್ಕ್ ಮಾಡೋದು, ಅಥವಾ ಸೈಮಲ್ಟೇನಿಯಸ್ಲಿ ಲಾಗಿನ್ ತಗೊಂಡು ಇಬ್ರು ನೋಡಿ ಆ ತರ ಕೆಲಸಗಳು ಆಗೋದು ಬೇಜಾನ್. ಟೆಕ್ನಿಕಲಿ ಬಹಳ ಇರುತ್ತೆ. ಏನು ಇಮಿಡಿಯೇಟ್ ಹಂಗೆ ಕರೆಕ್ಷನ್ ಹೇಳ್ತಾ ಇದ್ರೆ ಹಂಗೆ ಲೈವ್ ಅಲ್ಲಿ ಎಡಿಟ್ ಮಾಡ್ಬೋದು. ಆಗ ಅದು ತುಂಬಾ ಆಪ್ಷನ್ ಕಮ್ಮಿ. ನಾವು ಪೇಪರ್ ಡಿಸೈನ್ ಮಾಡಿದ್ರು ಪೇಪರ್ ಡಿಸೈನ್ ಮಾಡ್ಬಿಟ್ಟು ಒಂದು CD ಹಾಕಿ ಪೇಪರ್ ಏಜೆನ್ಸಿ ಅವ್ರು ಕೊಟ್ರೆ ಪೇಪರ್ ಏಜೆನ್ಸಿ ಅವರು ಪೇಪರ್ ಆಫೀಸ್ಗೆ ತಗೊಂಡೋಗಿ ಕೊಡ್ತಾ ಇದ್ರು. ಸೊ 1 day ಬಿಫೋರ್ ಪ್ರಾಸೆಸ್. ಇವಾಗ ಡಿಸೈನ್ ಆಗಿದ ತಕ್ಷಣ ಅವ್ರ ಆಫೀಸ್ ಡೈರೆಕ್ಟ್ ಮೇಲೆ ಮೇಲ್ ಮಾಡಿದ್ರೆ ಮುಗೀತು. ಅಲ್ಲಿಗೆ ಬಂತು ನೆಕ್ಸ್ಟ್ ಡೇ ಪ್ರಿಂಟ್ ಅಲ್ಲಿ ಫ್ಯೂ ಅವರ್ಸ್ ಮುಂಚೆ ಪ್ರಿಂಟ್ ಮುಂಚೆ ಸಾಕು. ಆಕ್ಚುಲಿ ಟೆಕ್ನಿಕಲಿ ಇವತ್ತು 1 day ಬಿಫೋರ್ ಇತ್ತು. ಈಗ ಒಂದು ಡೆಡ್ ಲೈನ್ ಕೊಟ್ಟಿರ್ತಾರೆ, ಒಂದು ಆಫ್ಟರ್ನೂನ್ ಅಷ್ಟಲ್ಲಿ
ಟೈಮಲ್ಲಿ ನಾವು ಕಲಿಸ್ಬಿಡ್ಬೇಕು. ಕರೆಕ್ಟ್. ಒಂಥರ ತುಂಬಾ ಸುಲಭ ಆಗೋಗಿದೆ ಜೀವನ. ಈ ಸುಲಭದ ಜೀವನದಲ್ಲಿ ಕೆಲಸ ಹೇಗೆ ನಡೀತಾ ಇದೆ? ಸುಲಭದ ಜೀವನದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಈಗ ಮುಂಚೆ ಸಿಸ್ಟಮ್ ಇಟ್ಕೊಂಡು ಫೋಟೋಶಾಪ್ ಬಂದ್ರೆ ಮಾತ್ರ ಡಿಸೈನರ್, ಈಗ ಮೊಬೈಲ್ ಇಟ್ಕೊಂಡು 4 ಆ್ಯಪ್ ಇಟ್ರೆ ಡಿಸೈನರ್. ಹೌದು, ಅಲ್ಲೇ ಕೂತು ಸೆಟ್ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಕೆಲವು ಎಡಿಟ್ ಮಾಡಿ ತೋರಿಸಿದಂತ ಉದಾಹರಣೆಗಳು ಇನ್ಫ್ಯಾಕ್ಟ್ ಕೇಳ್ತೀವಿ ಇತ್ತೀಚೆಗೆ ನಡೆಯುತ್ತೆ ಸೆಟ್ ಅಲ್ಲಿ ಅಂತ. ಅಂದ್ರೆ ಔಟ್ಪುಟ್ ಬಂದು ಸುಮಾರು ಜನರಿಗೆ ಗೊತ್ತಿಲ್ಲ. ಈಗ ಮೊಬೈಲ್ ಅಲ್ಲಿ ನಾವು ನೋಡೋದು 3 ಕಲರ್ಸ್ ಬರುತ್ತೆ RGB, ಪ್ರಿಂಟಿಂಗ್ ಬಂದು 4 ಕಲರ್ಸ್ ಬರುತ್ತೆ CMYK. ಸೊ ಸುಮಾರು ಜನರಿಗೆ ಅದು ಐಡಿಯಾನೇ ಇಲ್ಲ. ನಮ್ದು CMYK ಪ್ರಿಂಟ್ ಆಗೋ ಟೈಮಲ್ಲಿ ಹೆಂಗ್ ಬರುತ್ತೆ ಅನ್ನೋದು ಐಡಿಯಾ ಇರಲ್ಲ. ಮೊಬೈಲ್ ಅಲ್ಲಿ ನೋಡ್ತಾರೆ, ಪ್ರಿಂಟ್ ಕಳಿಸ್ತಾರೆ, ಆ ಕಲರ್ಗೆ ಈ ಕಲರ್ಗೆ ಡಿಫ್ರೆನ್ಸ್ ಬರುತ್ತೆ. ಅವಾಗ ಅವ್ರಿಗೆ ಗೊತ್ತಾಗತ್ತೆ ಇದು ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೋಷಿಯಲ್ ಮೀಡಿಯಾವರೆಗೂ ನೋಡ್ಕೋಬೋದು ಅಷ್ಟೇ. ಔಟ್ಪುಟ್ ಕೊಡಬೇಕು, ನಾವು ಅದೊಂದು ಪ್ರಿಂಟ್ ಹಾಕ್ಸ್ಬೇಕು ಅಂತ ಹೇಳೋ ಟೈಮಲ್ಲಿ ಅದು ಆಗಲ್ಲ. ಸೊ ಅದು ಸಿಸ್ಟಮ್ಗೆ ಬರಬೇಕು, ಮತ್ತೆ ಡಿಸೈನರ್ ಕೈಗೆ ಬರಬೇಕು. ಖಂಡಿತ. ಈ ಮಾತನ್ನ ಹೇಳ್ಬೇಕಾದ್ರೆ ನೀವು ಹೇಳಿದ್ರಿ RGB ಅಂಡ್ CMYK ಈ ಕಲರ್ಸ್ ಏನಿದೆ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಆಕ್ಚುಲಿ. ಸುಮ್ಮನೆ ಹಾಗೆ ಲೇಮ್ಯಾನ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೀವು ಈ ಅಬೌಟ್ RGB ಅಂಡ್ ಅದು ಪೇಪರ್ ಪ್ರಿಂಟ್ ಆಗ್ಬೇಕಾದ್ರೆ ಕೆಳಗಡೆ ಬಹಳಷ್ಟು ಜನ ಗಮನಿಸಿರ್ತಾರೆ 4 ಅದೇನೋ ಬಣ್ಣ ಕಾಣುತ್ತೆ ಸ್ಕ್ವೇರ್, ಬಟ್ ಅದು ಏನು ಅನ್ನೋದು ಗೊತ್ತಿರೋದಿಲ್ಲ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಅಂದ್ರೆ ಈಗ ಪೇಪರ್ ಅಲ್ಲಿ ನೀವು ಎಂಡಲ್ಲಿ ನೋಡಿರ್ತೀರ 4 ಕಲರ್ಸ್ ಒಂದು ಡಾಟ್ ಇರುತ್ತೆ. ಅಂದರೆ ಪ್ರಿಂಟಿಂಗು 4 ಕಲರ್ ಕರೆಕ್ಟಾಗಿ ಬಂದಿದೆಯಾ ಅನ್ನೋದು 4 ಡಾಟು ಇಂಡಿಕೇಶನ್ ಕೊಡುತ್ತೆ. CMYK ಸಿಯಾನ್, ಮೆಜಂತಾ, ಯೆಲ್ಲೋ, ಬ್ಲ್ಯಾಕು, ಅದು 4 ಕಲರ್ಸು ಪ್ರಿಂಟಿಂಗ್ ಆಗೋದು. ಇದು ಮೊಬೈಲೆಲ್ಲ ನಾವು ಲ್ಯಾಪ್ಟಾಪ್ ಆಗಲಿ ಮಾನಿಟರ್ ಆಗಲಿ ಸ್ಕ್ರೀನ್ ಎಲ್ಲ ನೋಡೋದು ಬರೀ 3 ಕಲರ್ಸ್ RGB, ರೆಡ್, ಗ್ರೀನ್, ಬ್ಲೂ, ಈ 3 ಕಲರ್ ಇರುತ್ತೆ. ಸೊ 3 ಕಲರಿಂದ 4 ಕಲರ್ಗೆ ಕನ್ವರ್ಟ್ ಮಾಡೋ ಟೈಮಲ್ಲಿ ಕಲರ್ಸು ಡಲ್ ಆಗ್ಬಿಡುತ್ತೆ. ಸ್ಯಾನ್ ಕಲರ್ ಬೇರೆ ಕಲರ್ ಮೆಜೆಂಟಾ ಎಲ್ಲ ಬಂದ್ಬಿಡುತ್ತೆ. ಸೊ ನಾವು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಿಂಟಿಂಗ್ಗೆ ಯಾವ ಕಲರ್ಸ್ ಬರುತ್ತೆ, ಎಷ್ಟು ಬ್ರೈಟ್ನೆಸ್ ಕೊಟ್ರೆ ಪ್ರಿಂಟಿಂಗ್ ಅಲ್ಲಿ ಯೂಶಲಿ ಸ್ವಲ್ಪ 5 to 10% ಡಾರ್ಕ್ ಆಗತ್ತೆ. ಸೊ ನಾವು ಬ್ರೈಟ್ ಆಗಿ ಕಲ್ಸಿದ್ರೆ ನಮ್ಮ ಮಾನಿಟರ್ ಏನ್ ನೋಡ್ತೀವೋ ಆ ಕಲರ್ ಬ್ರೈಟ್ನೆಸ್ ಔಟ್ಪುಟ್ ಪೇಪರ್ ಅಲ್ಲಿ ಬರುತ್ತೆ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕು. ಆಮೇಲೆ ಪೋಸ್ಟರ್ಸ್ ಅಷ್ಟೇ. ಈಗ DR ಅಂತ ಒಂದು ಸೈಜ್ ಇರುತ್ತೆ, 2 ಶೀಟ್ ಇರುತ್ತೆ, 4 ಶೀಟ್ ಇರುತ್ತೆ, 6 ಶೀಟ್ ಇರುತ್ತೆ, 12 ಶೀಟ್ ಇರುತ್ತೆ, 24 ಶೀಟ್ ಇರುತ್ತೆ. ಅದನ್ನ ಲೇಔಟ್ ಮಾಡೋ ಟೈಮಲ್ಲಿ ಎಲ್ಲಿ ಕಟ್ ಆಗೋ ಟೈಮಲ್ಲಿ ಕಣ್ಣೆಲ್ಲಿ ಬರುತ್ತೆ, ಮೂಗೆಲ್ಲಿ ಬರುತ್ತೆ, ಲಿಪ್ಸ್ ಅಲ್ಲಿ ಬರುತ್ತೆ, ಅಂಟ್ಸೋ ಟೈಮಲ್ಲಿ 1/2 ಇಂಚ್ ಗ್ಯಾಪ್ ಕೊಟ್ಟಿರ್ತಾರೆ. ಅವ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಮೂಗು ಕಣ್ಣು ಚೇಂಜ್ ಆಗ್ಬಿಡುತ್ತೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ನಾವು ಮಾಡ್ತೀವಿ. ಪೋಸ್ಟರ್ ಮಾಡೋ ಟೈಮಲ್ಲಿ ಎಲ್ಲಿ ಕಣ್ಣು ಬರುತ್ತೆ ಅಂತ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಬರಲ್ದೆ ಪ್ಲಾನ್ ಮಾಡ್ತೀವಿ. ಸೊ ಅಂಟ್ಸೋರ್ಗೂ ಈಸಿ. ಅಂಟ್ಸೋರ್ ಹೊಸಬ್ರಾಗಿದ್ರೆ ಅವ್ರು ನೀಟಾಗಿ ಅನ್ಸಿಲ್ಲ ಅಂದ್ರೂ ನಮ್ಮ ಪೋಸ್ಟರ್ಸ್ ನೀಟಾಗಿ ಕಾಣಿಸುತ್ತೆ. ಅಟ್ಲೀಸ್ಟ್ ಇಂಪಾರ್ಟೆಂಟ್ ಬಾಡಿ ಪಾರ್ಟ್ಸ್ ಓರಿಯಂಟೇಷನ್ ತಪ್ಪಲ್ಲ ಪೋಸ್ಟ್ ಮಾಡಬೇಕಾದ್ರೆ. ಇದು ಸಣ್ಣ ಪುಟ್ಟ ನೆಟಿಗ್ರಿಟೀಸ್ ಟೆಕ್ನಿಕ್ಯಾಲಿಟೀಸ್ ಬಹಳ ಜನ ಗೊತ್ತಿಲ್ಲ. ಒಂದು ಪೋಸ್ಟರ್ ಬಂತ ನೋಡಿದ್ವಿ, ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂತ ನೋಡಿದ್ವಿ, ಬಟ್ ಈ ಬಣ್ಣಗಳು ಪ್ರಿಂಟಿಂಗ್ ಅಲ್ಲಿ ಎಷ್ಟು ಮುಖ್ಯ, ಎಸ್ಪೆಷಲಿ ಆ 4 ಸ್ಕ್ವೇರ್ಸ್ ನ್ಯೂಸ್ ಪೇಪರ್ ಅಲ್ಲಿ ಯಾಕೆ ಬರುತ್ತೆ ಅನ್ನೋದು. ಥ್ಯಾಂಕ್ ಯು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಬಟ್ ಸೊ ಹಾಗೆ ನಿಮ್ಮ ಜರ್ನಿ ನೋಡ್ತಾ ಬಂದ್ರೆ ಕೆಲವೊಂದು ಮೆಮೊರಬಲ್ ಇನ್ಸಿಡೆಂಟ್ಸ್ ಯಾವ್ದಾದ್ರು ನಟ ನಟಿಯರ ಜೊತೆ ಇರಬಹುದು, ಯಾವ್ದಾದ್ರು ಸಿನಿಮಾದ ಪೋಸ್ಟರ್ ಡಿಸೈನಿಂಗ್ ನ ವಿಚಾರದಲ್ಲಿ ಇರಬಹುದು, ಹಂಚ್ಕೊಳ್ಳೋದಾದ್ರೆ? ಅಂದ್ರೆ ಸುಮಾರು ಇದೆ. ಒಂದೊಂದು ಪಿಕ್ಚರ್ ಅಲ್ಲಿ ಒಂದೊಂದು ಮೂಮೆಂಟ್ ಇರುತ್ತೆ. ಆಕಾಶಲ್ಲಿ ಅಪ್ಪು ಸರ್ದು ತುಂಬಾ ಅಪ್ರಿಷಿಯೇಷನ್ ಇತ್ತು. ಆಮೇಲೆ ಈಗ ಅಣ್ಣ ತಂಗಿದು ಚೆನ್ನಾಗಿ ಬಂತು. ಆಮೇಲೆ ಈಗ ಸಲಾಗ ಅದು ದುನಿಯಾ ವಿಜಯ್ ಅವ್ರದ್ದು ಒಳ್ಳೆ ಹಿಟ್ ಆಯ್ತು. ಅವ್ರದ್ದು ಫಸ್ಟ್ ಪಿಕ್ಚರು ಪ್ಲಸ್ ಅವ್ರದ್ದು ಡೈರೆಕ್ಷನ್ ಇತ್ತು, ಅದನ್ನು ಈಗ ಒಳ್ಳೆ ಹಿಟ್ ಆಯ್ತು. ಒಂದೊಂದು ಪಿಕ್ಚರ್ ಇಲ್ಲಿ ಒಂದೊಂದು. ಹೇಗೆ ನಿಮ್ಮ ಮೋಟಿವೇಶನ್ ಎಲ್ಲಿಂದ? ಹೇಗೆ ಸುಮ್ಮನೆ ಕೂತು ಓಕೆ ನಿಮ್ಗೆ ಇದಿದ್ ಬೇಕು ಅಂತ ಒಂದು ಬ್ರೀಫ್ ಏನೋ ಒಂದು ಕೊಟ್ಟಿರ್ತಾರೆ, ಹೌದು, ಬಟ್ ಅದನ್ನ ಅಲ್ಲಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಅಂದ್ರೆ ರಫ್ ಆಗಿ ಒಂದು ಲೈನ್ ಹೇಳ್ತಾರೆ, ಇದು ಆಕ್ಷನ್ ಪಿಕ್ಚರ್, ಈ ತರ ಬೇಕು, ಈ ತರ ಮಾಸ್ ಇರಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀವಿ. ಪಾಸಿಬಲ್ ಇದ್ರೆ ಫೋಟೋ ಸೆಷನ್ ಮಾಡ್ತೀವಿ. ಫೋಟೋ ಸೆಷನ್ಗೂ ಒಂದು ಹೋಮ್ವರ್ಕ್ ಥರ ಮಾಡಿಕೊಂಡು ಯಾವ ಥರ ಫೋಸ್ ಇದ್ದರೆ ಯಾವ ಥರ ಔಟ್ಪುಟ್ ಬರುತ್ತೆ, ಆಮೇಲೆ ರೆಗ್ಯುಲರ್ ಫೋಸು ಯಾವ್ದಿದೆ, ನಾವು ಈ ರೆಗ್ಯುಲರ್ಗಿಂತ ಆಪೋಸಿಟ್ ಆಗಿ ಏನು ಮಾಡಿದ್ರೆ ನಮ್ದು ಪಿಕ್ಚರ್ ಹೈಲೈಟ್ ಆಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ರೆಫರೆನ್ಸು ತೋರಿಸ್ತೀವಿ ಡೈರೆಕ್ಟರ್ ಅವ್ರಿಗೆ. ಸರ್ ಈ ಥರ ಮಾಡೋಣ, ಸರ್ ಈ ಥರ ಮಾಡೋಣ, ಈ ಥರ ಯಾರು ಲೇಟೆಸ್ಟಾಗಿ ಮಾಡಿಲ್ಲ, ಇದು ಮಾಡಿದ್ರೆ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ಅದೊಂದು ಫೋಟೋ ಸೆಷನ್ ಮಾಡಾದ್ಮೇಲೆ ಆಮೇಲೆ ಅದ್ರದ್ದು ತಕ್ಕಂತೆ ಬ್ಯಾಕ್ಗ್ರೌಂಡು, ಕಲರ್ ಟೋನು ಎಲ್ಲ ಪ್ಲಾನ್ ಮಾಡಿ ಆಮೇಲೆ ಔಟ್ಪುಟ್ ಮಾಡ್ತೀವಿ. ಓಕೆ. ಈಗ ರೊಮ್ಯಾಂಟಿಕ್ ಫಿಲಮ್ ಅಂತಲೇ ಹೀರೋ ಹೀರೋಯಿಂದು ಪ್ಲೆಸೆಂಟ್ ಕಲರ್ಸು, ವೈಟು, ಲೈಟ್ ಬೇಬಿ ಪಿಂಕು, ಲೈಟ್ ಬ್ಲೂ ಎಲ್ಲ ನೀಟಾಗಿ ಸೆಟಲ್ಡ್ ಕಲರ್ಸ್ ಆಗಿದ್ರೆ ಅವಾಗ ನೀಟಾಗಿ ರಿಚ್ ಆಗಿ ಕಾಣ್ತಾರೆ. ಆ್ಯಕ್ಷನ್ ಅಂತ ಹೇಳಿದ್ರೆ ಫುಲ್ ರೆಡ್ಡು, ಮಾಸ್, ಬ್ಲ್ಯಾಕು
ಹಂಗೆ ಆಕ್ಷನ್ ಮಾಡ್ತೀವಿ. ಹಿಂದೆಗಡೆ ಎಲ್ಲ ಫೈರ್ ಗೇರ್ ಎಲ್ಲ ಹಾಕಿ ಕಮಾಲ್. ಅಂದ್ರೆ ಕಾಮಿಡಿ ನಡೆಯುತ್ತಾ ನಿಮ್ದ್ರಲ್ಲಿ? ಮಾಸ್ ಅಂತ ಒಂದೆರಡು ಬಾಂಬ್ ಹಾಕೋ, ಒಂದು ಫೈರ್ ಹಾಕೋ, ಒಂದು ಇದಾಕೋ, ಒಂದು ಡಾರ್ಕ್ ಸೆಟಪ್ ಅಲ್ಲಿ ಇರಬೇಕು ಅಂತ ಕಮರ್ಷಿಯಲ್ ಸಿನಿಮಾಗಳಿಗಾದ್ರೆ ಅಂದ್ರೆ ಹಂಗಾಗತ್ತೆ. ಒಂದು ಸಿಂಪಲ್ ಇನ್ಸಿಡೆಂಟ್ಸ್ ಹೇಳ್ಬೇಕಂತ ಹೇಳಿದ್ರೆ, ಯಾವ್ದೋ ಒಂದು ಪಿಕ್ಚರ್ದು ಪೋಸ್ಟರ್ಸ್ ನಡೀತಾ ಇತ್ತು. ನಾನು ಆಚೆ ಇದ್ದೆ, ಪ್ರೆಸ್ ಮೀಟು. ಸರ್ ನಾನು ಆಚೆ ಇದ್ದೆ, ನಮ್ಮ ಹುಡುಗ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಹಿಂದೆಗಡೆ ಎಲ್ಲ ಬಾಂಬ್ ಬ್ಲಾಸ್ಟ್ ಎಲ್ಲ ಹಾಕ, ಹಂಗೆ ಹಿಂಗೆ ಫೈರ್ ಇರಲಿ ಹಿಂಗೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಪೊಲೀಸ್ ಅವ್ರು ಇದ್ರು. ಏನಪ್ಪ ಬಾಂಬ್ ಬ್ಲಾಸ್ಟ್ ಎಲ್ಲ ಹೇಳ್ತಿದ್ಯಾ ಬಾಪ ಇಲ್ಲಿ ಅಂದರು. ಸರ್ ಇಲ್ಲ ಸರ್, ನಾನು ಫಿಲಿಮ್ ಡಿಸೈನರು, ನಮ್ಮ ಹುಡುಗಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಈ ಥರ ಫಿಲಿಮು ಬಾಂಬ್ ಬ್ಲಾಸ್ಟ್ ಎಲ್ಲ ಇದ್ರೆ ಸಿನಿಮಾಗೆ ರಿಚಾಗಿ ಕಾಣಿಸುತ್ತೆ ಅಂತೇಳಿ ಅವ್ರಿಗೊಂದು ಅಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿ ಆಯಿತು ಅಂತ ಹೇಳ್ಬಿಟ್ಟು ಅವಾಗ ಓಕೆ ಅಂತ ಹೇಳಿದ್ರು. ಬಾಂಬ್ ಫೈರು ನಾನು ಫುಲ್ ಬಾಂಬ್ ಬ್ಲಾಸ್ಟ್ ಇರಲಿ, ಎಕ್ಸ್ಟ್ರಾರ್ಡಿನರಿ ಇರಬೇಕು, ಹಂಗೆ ಜನರು ಬಿದ್ದಿರ್ಬೇಕು ಹಂಗೆ ಹೇಳ್ತಾ ಇದ್ದೆ. ಪೊಲೀಸವರು ಒಂದು ಹಾಫ್ ಆನ್ ಅವರ್ 1 ಅವರ್ ಆಯಿತು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ ಸರ್ ಹಿಂಗೆ ನಾನು ಟೆಕ್ನಿಷಿಯನ್ನು, ಈ ಥರ ಪೋಸ್ಟರ್ಸ್ ಅಂತೇಳಿ ಅವ್ರಿಗೆಲ್ಲ ತೋರಿಸಿ ಆಮೇಲೆ ಅವರು ಓಕೆ ಕನ್ವಿನ್ಸ್ ಆದರು, ಸರಿ ಅಂತ ಹೋದ್ರು. ಹಾಫ್ ಆನ್ ಅವರ್ ತಗೊಂತಾ ಅದು ಎಕ್ಸ್ಪ್ಲೇನ್ ಮಾಡಿ ನಿಮ್ಮನ್ನು ಕಳ್ಸ್ಕೊಡೋದಕ್ಕೆ? ಎಲ್ಲ ಫುಲ್ ಸರೌಂಡಿಂಗು ಪೊಲೀಸ್ ಅವರ, ಎಲ್ಲರೂ ಮಕ್ಕ ನೋಡ್ತಾರೆ. ನಮಗೆ ಫುಲ್ ಟೆನ್ಷನ್ ಆಗಾಯಿತು. ಸರಿ ಎಕ್ಸ್ಪ್ಲೇನ್ ಮಾಡಿದೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಬ್ಬೊಂದು ಜೊತೆಲಿ ಕಲ್ಸಿದ್ರು. ಆಫೀಸ್ ಒಂದು ಸತಿ ಸೇಫ್ಟಿಗೆ ನೋಡ್ಕೊಂಬಾಪ. ಆಮೇಲೆ ನೋಡಿದ್ಮೇಲೆ ಅವರು ಓಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಪೋಸ್ಟರ್ ಮಾಡೋದಕ್ಕೆ ಫೋನಲ್ಲಿ ಮಾತ್ರ ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ ಅಲ್ಲ ನೀವು? ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅಕ್ಕಪಕ್ಕ ಯಾರಿಲ್ವಾ? ಈಗ ಬಾಂಬ್ ಹಾಕೋ. ಅಪ್ಪು ಅವ್ರ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಅಪ್ರಿಸಿಯೇಷನ್ ಇತ್ತು ಅಂತ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಥವಾ ಇಂಟ್ರಾಕ್ಟ್ ಮಾಡೋದಕ್ಕೆ? ಇಲ್ಲ, ಅವ್ರ ಜೊತೆ ಒಂದು ಸುಮಾರು 4-5 ಫಿಲ್ಮ್ಸ್ ವರ್ಕ್ ಮಾಡಿದ್ವಿ. ಫಸ್ಟ್ ಪಿಕ್ಚರು ಮೌರ್ಯ ಅಂತ ಮಾಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಆಕಾಶು, ಅರಸು, ನಮ್ಮ ಬಸವ, ಯಾರೇ ಕೂಗಾಡಿಲಿ, ಅಂಜನಿ ಪುತ್ರ, ಸುಮಾರು ಫಿಲ್ಮ್ಸು ವರ್ಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಯಾವ ಥರ ಬೇಕೋ ಔಟ್ಪುಟ್ಟು ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ಫೋಟೋ ಸೆಷನ್ಗೆ ಆಕಾಶ್ಗೂ ಫೋಟೋ ಸೆಷನ್ ಮಾಡಿದ್ವಿ, ಅರಸಗೂ ಫೋಟೋ ಸೆಷನ್ ಮಾಡಿದ್ವಿ. ಆ ಫೋಟೋ ಸೆಷನ್ ಜೊತೆಲ್ಲೇ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಅವರು ಒಂದು ಒಳ್ಳೊಳ್ಳೆ ಔಟ್ಪುಟ್ ಈ ಥರ ಐಡಿಯಾಸ್ ಕೊಟ್ಟರು. ಅದನ್ನ ಜೊತೆಗೆ ಮಾಡಿದ್ವಿ. ಚೆನ್ನಾಗಿ ಅಪ್ರಿಸಿಯೇಷನ್ ಮಾಡ್ತಾರೆ. ಓಕೆ. ಅಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋದು ನೋಡಲ್ಲ, ಒಂದು ಎಲ್ಲಾರನ್ನೂ ಒಂದೇ ತರ ಟ್ರೀಟ್ ಮಾಡ್ತಾರೆ. ಆ ಗುಣ ಎಲ್ಲರಲ್ಲೂ ಇರಲ್ಲ. ತುಂಬಾ ಒಳ್ಳೆ ಡಿಸೈನ್ ಮೈಂಡ್ ಸೆಟ್ ಇರುವಂತಹ ಆಕ್ಟರ್ ಯಾರು ನಮ್ಮ ಕನ್ನಡದಲ್ಲಿ? ಆಕ್ಟರ್ ಅಥವಾ ಆಕ್ಟ್ರೆಸ್? ಅಂದ್ರೆ ಎಲ್ಲರೂ ಇರ್ತಾರೆ. ಅಂದ್ರೆ ಅವ್ರವ್ರದ್ದು ಫೋಟೋ ಆಗ್ಲಿ ಡಿಸೈನ್ ಆಗ್ಲಿ ದಿ ಬೆಸ್ಟ್ ಬರ್ಬೇಕಂತ ಪ್ರತಿಯೊಬ್ಬರಲ್ಲಿ ಇದ್ದೇ ಇರತ್ತೆ. ಆದ್ರೆ ಒಬ್ಬೊಬ್ರಿಗೆ ಹೆಂಗಂದ್ರೆ ಅದು ಔಟ್ಪುಟ್ ಬಂದ್ರೆ ಚೆನ್ನಾಗಿರಲ್ಲ ಅನ್ನೋದು ಜಡ್ಜ್ಮೆಂಟ್ ಇರಲ್ಲ. ಸೊ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಸರ್ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಸರ್, ಹಿಂಗೆಲ್ಲ ಬೇಡ, ಹಿಂಗೆ ಮಾಡೋಣ, ಈ ಥರ ಟ್ರೆಂಡ್ ಪ್ರಕಾರ ಮಾಡೋಣ. ಎಲ್ಲಾ ಕಡೆ ಬರೀ ತಲೆ ಅಂತ ಹಾಕಿದ್ರೆ ಚೆನ್ನಾಗಿರಲ್ಲ. ನಮ್ದು ಬಾಡಿನ ತೋರ್ಸೋ ಫುಲ್ ಬಾಡಿ ತೋರ್ಸೋ ಟೈಮಲ್ಲಿ ಏನಾದ್ರು ಒಂದು ಸ್ಟೈಲ್ ತೋರ್ಸೋಣ. ಆ ಸ್ಟೈಲ್ ಯಾರು ಮಾಡಿದಾರೆ ಅಂತ ನೋಡ್ಬಿಟ್ಟು ನಮ್ಗೆ ಒಂದು ಐಡಿಯಾ ಬರಬೇಕು. ಸೊ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಆವಾಗ ಅವರು ಕನ್ವಿನ್ಸ್ ಆಗ್ತಾರೆ. ನಿಮಗೆ ಓಕೆ ಒಳ್ಳೆ ಐಡಿಯಾಸ್ ಕೊಡ್ತಿದ್ದಾರೆ ಇವರು ಅಂತ ಅನ್ಸಿದ್ದು ಎನಿ ಡೈರೆಕ್ಟರ್ ಅಥವಾ ಆಕ್ಟರ್? ಎಲ್ಲಾ ಟೈಮಲ್ಲಿ ಎಲ್ಲರೂ ಅವ್ರವ್ರ ಇವಾಗವರೆಗೂ 900 ಫಿಲ್ಮ್ಸ್ ಆಗಿದೆ. ಅಯ್ಯೋ ಹೌದಾ? ಆಲ್ಮೋಸ್ಟ್ ಎಲ್ಲಾ ಡೈರೆಕ್ಟರ್ ಹತ್ರನೂ ವರ್ಕ್ ಮಾಡಿದೀವಿ. ಸೊ ಒಬ್ಬರ ಹೇಳಿದ್ರೆ ಇನ್ನೊಬ್ರು ಬೇಕು. ಆಮೇಲೆ ಸಡನ್ ಆಗಿ ನಮ್ಗೂ ಜ್ಞಾಪನ ಬರಲ್ಲ ಯಾವ್ದು ಅಂತ. ನ್ಯೂಟ್ರಲ್ ಆಗಿ ನಿಮಗೆ ಬಹಳ ಹೆಮ್ಮೆ ಆದಂತ ಡಿಸೈನ್ಸ್ ಸೋ ಫಾರ್ ನೀವು ಮಾಡಿರೋದು? ಸುಮಾರು 900 ಅಂದ್ರಿ, ಅಟ್ಲೀಸ್ಟ್ 10 ಹೇಳಿದ್ರು ಬೇಜಾರಿಲ್ಲ ನನಗೆ. ಮಿಕ್ಕಿದ 890 ಅವ್ರು ಬೈತಾರೆ, ನೀನು ನಮ್ಮ ಫಿಲಮ್ ಚೆನ್ನಾಗಿ ಮಾಡಿಲ್ವ ಅಂತ. ಬಟ್ ಸಮಥಿಂಗ್ಸ್ ಅಂದ್ರೆ ನಿಮಗೆ ಮನಸ್ಸಿನಿಂದ ಇದು ತುಂಬಾ ನನಗೆ ಬಹಳ ಸಮಾಧಾನ ಕೊಡ್ತು ಅನ್ನೋಂಥದ್ದು ಏನಾದ್ರು ಒಂದು ಇದ್ದೇ ಇರುತ್ತೆ ನಿಮ್ಮ ಕೆಲಸದಲ್ಲಿ? ಹೌದು. ಒಂದು ಇನಿಷಿಯಲ್ ಟೈಮಲ್ಲಿ ದಿ ಬೆಸ್ಟ್ ಅಂದ್ರು ಮೊನಾಲಿಸಾ ಫಸ್ಟ್ ಪಿಕ್ಚರ್. ಅದು ಹೆವಿ ಪಬ್ಲಿಸಿಟಿ ಮಾಡಿದ್ರು. ಇಂದ್ರಜಿತ್ ಸರ್ ಹೆವಿ ಪಬ್ಲಿಸಿಟಿ, ಯಾವ ಕಡೆ ತಿರುಗಿ ನೋಡಿದ್ರು ಬರೀ ಮೊನಾಲಿಸಾನೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ತರ ಒಂದು ಫಿಲ್ಮ್ ನನಗೆ ಆಪರ್ಚುನಿಟಿ ಬರುತ್ತೆ, ಆ ಫಿಲ್ಮ್ ಇಷ್ಟೊಂದು ಹೈಪ್ ತಗೊಳತ್ತೆ, ಇಷ್ಟೊಂದು ಹಿಟ್ ಆಗತ್ತೆ ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ. ಅದೊಂದು ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅದು. ಸೊ ಮಾಡೋದು ಒಂದು, ಆಲ್ಸೋ ನಿಮ್ ಕೆಲಸ ಎಷ್ಟು ಮಟ್ಟಿಗೆ ಹೊರಗಡೆ ಕಾಣಿಸ್ತಿದೆ ಜನಕ್ಕೆ ಅನ್ನೋದು ಎಷ್ಟು ಮುಖ್ಯ ಆಗತ್ತಲ್ವಾ? ಸಿನಿಮಾದಲ್ಲಿ ಅದೊಂದು ವೆರಿ ಟ್ರಿಕಿ ಸಿಚುವೇಶನ್. ಒಂದು ಸಿನಿಮಾ ಮುಗಿದ ಮೇಲೆ ಅದು ರಿಲೀಸ್ ಆಗುತ್ತಾ, ಯಾವಾಗ ರಿಲೀಸ್ ಆಗುತ್ತೆ, ರಿಲೀಸ್ ಆದ್ರೂ ಕೂಡ ಅದೇ ಮಟ್ಟಕ್ಕೆ ಪಬ್ಲಿಸಿಟಿ ಮಾಡ್ತಾರ. ಏನ್ ಎಫರ್ಟ್ ಹಾಕಿರ್ತೀವ ಆ ಎಕ್ಸ್ಪೆಕ್ಟೇಷನ್ ಬಂದಿಲ್ಲ ಅಂದ್ರೆ ತುಂಬಾ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಕಷ್ಟ ಬಿದ್ದಿದ್ವಿ, ಇಷ್ಟೆಲ್ಲ ಮಾಡಿದ್ವಿ, ಏನಕ್ಕೆ ಆಡಿಯನ್ಸ್ ನೋಡಿಲ್ಲ ಅಂತ ಒಂದೊಂದ್ಸತಿ ಬೇಜಾರಾಗತ್ತೆ. ಒಂದೊಂದ್ಸತಿ ಕಮ್ಮಿ ಟೈಮಲ್ಲಿ ಮಾಡಿರ್ತೀವಿ,
ಅದು ಒಳ್ಳೊಳ್ಳೆ ಅಪ್ರಿಷಿಯೇಷನ್ ಬಂದಿರುತ್ತೆ. ನನಗೆ ಒಂದೊಂದ್ಸತಿ ನೋಡ್ಕೋತೀವಿ, ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂತಲ್ಲ ಅಂತ ಒಂದ್ಸತಿ ಅನ್ಸುತ್ತೆ. ಏನು ಥಾಟ್ ಅಂದ್ರೆ ಆಕಾಶ್ ಮೌರ್ಯ, ಇನ್ಯಾವುದು ಅಪ್ಪು ಅವ್ರ ಸಿನಿಮಾಗಳು ನೀವು ಡಿಸೈನ್ ಮಾಡಿರೋದು? ಆಕಾಶ್ ಮೌರ್ಯ, ಆಕಾಶು, ಅರಸು, ನಮ ಬಸವ, ಆಮೇಲೆ ಅಂಜನಿ ಪುತ್ರ, ಓಕೆ. ಸೊ ಯಾರೇ ಕೂಗಾಡಿಲಿ, ಓಕೆ ಓಕೆ, ಬಹಳಷ್ಟು ಪೋಸ್ಟರ್ಸ್ ಹಾಗಾದ್ರೆ ಮಾಡಿದ್ದೀರಾ. ಇನ್ಯಾವ ಸ್ಟಾರ್ದು ಜೊತೆ ಕ್ಲೋಸ್ಲಿ ಮಾತಾಡಿದ್ದಕ್ಕೆ ನಿಮ್ಗೆ? ಶಿವಣ್ಣ ಅವ್ರದ್ದು ಮೇಜರ್ ಆಗಿ ನಾವೇ ಮಾಡಿದ್ವಿ ಸುಮಾರು ಫಿಲ್ಮ್ಸ್. ಇತ್ತೀಚೆಗೆ ಸ್ವಲ್ಪ ಕಮ್ಮಿ, ಅಂದ್ರೆ ಒಬ್ಬೊಬ್ಬರು ಡೈರೆಕ್ಟರ್ಸು ನಮ್ಗೆ ಇವರೇ ಬೇಕು ಅವರೇ ಬೇಕು ಅಂತ ಹೇಳ್ತಾರೆ. ಶಿವಣ್ಣ ಅವ್ರನ್ನ ಜಾಸ್ತಿ ಏನು ಕಂಪೇರ್ ಮಾಡೋಕ್ಕಾಗಲ್ಲ, ಸೊ ಅವ್ರಿಗೆ ಫ್ರೀಡಮ್ ಬಿಟ್ಬಿಡ್ತಾರೆ. ಹಂಗಿದ್ದು ಕೂಡ 900 ಸಿನಿಮಾಗಳನ್ನ ಕಂಪ್ಲೀಟ್ ಮಾಡಿದೀರಾ ಅಂಡ್ ಸಕ್ಸಸ್ಫುಲಿ 1000 ಸಿನಿಮಾಗಳು ಈ ವರ್ಷದೊಳಗೆ ಕಂಪ್ಲೀಟ್ ಆಗಬೇಕು. ಕೊರೋನಾ ಇರ್ಲಿಲ್ಲ ಅಂದ್ರೆ ಆಗೋಗ್ತಾ ಇತ್ತು. ಬಟ್ ಒಂದ್ ಸಣ್ಣ ಬ್ರೇಕ್ ಲೈಫ್ ನಲ್ಲಿ ಎಲ್ರಿಗೂ ಸಿಗ್ತದೆ, ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿಗಂತೂ ದೊಡ್ಡ ಬ್ರೇಕ್ ಅದು. ಬಟ್ ಅದಾದ್ಮೇಲೆ ಥ್ಯಾಂಕ್ಫುಲಿ ಇವಾಗ ಮತ್ತೆ ವಾಪಸ್ ಜನ ಒಂದ್ ಮಟ್ಟಕ್ಕೆ ಪ್ರೀ ಕೋವಿಡ್ ಲೆವೆಲ್ಸ್ ಬರ್ತಾ ಇದಾರೆ. ಈ ವರ್ಷದ ಲೈನ್ ಅಪ್ ಹೇಗಿದೆ? ಯಾವ್ಯಾವ ಸಿನಿಮಾಗಳು ಮಾಡ್ತಿದ್ದೀರಾ? ಈಗ ಕೃಷ್ಣಂ ಪಣೆ ಸೆಕೆಂಡ್ ನಡೀತಾ ಇದೆ, ಆಮೇಲೆ ಗೌರಿ ಅಂತ ಒಂದು ನಡೀತಾ ಇದೆ, ಇಂದ್ರಜಿತ್ ಸರ್ದು, ದರ್ಶನ್ ಸರ್ದು ಒಂದು ನಡೀತಾ ಇದೆ, ಇನ್ನೂ ಟೈಟ್ಲ್ ಇಟ್ಟಿಲ್ಲ, ರಾಘವೇಂದ್ರ ಹೆಗಡೆ ಅವ್ರದ್ದು ಸುಮಾರು ನಡೀತಾರೆ. ಆರ್ ಚಂದ್ರು ಸರ್ದು ಒಂದು 5 ಫಿಲ್ಮ್ ಇದೆ, ಫಾದರ್, ಡಾಗ್ ಅಂತ ಇನ್ನು 4 ಅನೌನ್ಸ್ ಮಾಡಿದ್ದಾರೆ. ಸೊ ಎಲ್ಲಾ ಸಿನಿಮಾಗಳು ಕೆಲಸ ಮಾಡ್ತಾ ಇದ್ದೀರಾ ಇವಾಗ ಒಟ್ಟಿಗೆ? ಹೌದೌದು, ಪ್ಯಾಕೇಜ್ ಡೀಲ್ ಅಂತೂ 1000 ಸಿನಿಮಾಗಳು ಅತಿ ಶೀಘ್ರದಲ್ಲಿ ಆಗ್ಲಿ. ಮಣಿಯವರ ಡಿಸೈನ್ಸ್ ಅಂಡ್ ಪೋಸ್ಟರ್ಸ್ ಇನ್ನೂ ಹೆಚ್ಚು ನಮಗೆ ನೋಡೋದಕ್ಕೆ ಸಿಕ್ಲಿ. ಅಫ್ಕೋರ್ಸ್ ರೋಡಲ್ಲಿ ಅಲ್ಲಿ ಇಲ್ಲಿ ನೋಡೋದಕ್ಕೆ ಇವಾಗ ಸದ್ಯಕ್ಕಿಲ್ಲ, ಬಟ್ ಸ್ಟಿಲ್ ವೇರ್ ಎವರ್ ನಾವು ಎಲ್ಲಿ OTT-ಗಳಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ನೋಡ್ತಾ ಇದ್ದೀವಿ, ಮಣೀಸ್ ಆರ್ಟ್ ಹ್ಯಾಸ್ ಟು ಆಲ್ವೇಸ್ ಬಿ ದೇರ್. ಥ್ಯಾಂಕ್ ಯು ಸೋ ಮಚ್ ರೇಡಿಯೋ ಸಿಟಿ ಸ್ಟುಡಿಯೋಸ್ ಬಂದ್ರಿ ಇವತ್ತು. ಹೇಗೆ ಅನಿಸ್ತು? ಇಲ್ಲ, ತುಂಬಾ ಖುಷಿ ಆಯ್ತು. ಟೆಕ್ನಿಷಿಯನ್ ಗುರ್ತಿಡ್ಸೋದೇ ಇತ್ತೀಚೆಗೆ ಸ್ವಲ್ಪ ಕಮ್ಮಿನೇ, ಅದರಲ್ಲೂ ಗುರ್ತಿಡ್ಸಿ ಎಲ್ಲರಿಗೂ ಕರ್ಕೊಂಬಂದು ಮಾತಾಡ್ಸಿರೋದು ಒಂದು ದೊಡ್ಡ ವಿಷಯ. ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸೊ ಹೊರಡೋಕ್ಕೂ ಮುಂಚೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ತಂದೆಯವರು ಡಿಸ್ಟ್ರಿಬ್ಯೂಟರ್ ಆಗಿದ್ರು ಸರಿ, ಇವತ್ತಿಗೆ ಫ್ಯಾಮಿಲಿ ಮತ್ತೆಲ್ಲ ಯಾರೆಲ್ಲ ಇರ್ತಾರೆ? ತಂದೆ ತಾಯಿ, ನಮ್ಮ ತಾಯಿಯವ್ರು ಬಂದು ಹೋಮ್ ಮೇಕರ್, ನಮ್ಮ ಅಣ್ಣ ಅವರು ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಸಪ್ರೇಟ್ ಆಗಿದ್ದಾರೆ. ವೈಫ್ ಬಂದು ಹಂಸಲಕ್ಷ್ಮಿ ಅಂತ, ಅವರು ಹೋಮ್ ಮೇಕರ್, ಈಗ ಕಿಡ್ಸ್ ವೇರ್ ಅಂತ ಒಂದು ಟ್ರೈ ಮಾಡ್ತಾ ಇದ್ದಾಳೆ. ಆಮೇಲೆ ಮಗಳು ಬಂದು ಮಹಾಲಕ್ಷ್ಮಿ ಅಂತ, ಅವಳಿಗೆ 5th ಸ್ಟ್ಯಾಂಡರ್ಡು. ಓಕೆ. ತಾರಕ್ ಅಂತ ಹೇಳ್ಬಿಟ್ಟು ಮಗ, ಅವನೀಗ LKG. ಎಡಿಟಿಂಗು ಅದು ಇದು ಸಣ್ಣದಾಗಿ ಮನೇಲಿ ಹೇಳ್ಕೊಡ್ತೀರಾ ಮಗನಿಗೆ ಮಗಳಿಗೆ ಎಲ್ಲ? ಅವ್ರು ಈಗ ಬರೀ ಮೊಮೋ ಪೋಕೋ ಯಾವ್ದೋ ಕಾರ್ಟೂನ್ಸ್ ಅದು ಇದು ನೋಡ್ಕೊಂಡು ಅದು ಇದು ಯಾವ್ದು ನೋಡ್ತಾ ಇರ್ತಾರೆ. ಆಮೇಲೆ ಪೇಪಾ ಪಿಗ್ ಅದು. ಇವಾಗಲೇ ನಮ್ಮ ಕೈಲಿ TV ರಿಮೋಟ್ ಸಿಗಲ್ಲ, ಆಫೀಸಿಗೆ ಬಂದರೆ ನಮ್ಗೆ ಸಿಸ್ಟಮ್ ಸಿಗಲ್ಲ. ನಾನು ಹೇಳ್ಬೇಕು, ಇಲ್ಲಪ್ಪ ಕೆಲಸ ಇದೆ ಹೋಗೋ ಅಂದ್ರೆ ಹೋಗಲ್ಲ. ಟ್ಯಾಬು ಅವು ಇದು ನೋಡ್ಕೊಂಡಿದ್ರೆ ಸ್ವಲ್ಪ ದಿವಸ ಆದಮೇಲೆ ಮೇ ಬಿ ಅವರೇ ಅಡಾಪ್ಟ್ ಮಾಡ್ಕೋತಾರೆ ಯಾವ ಥರ ಕೆಲಸ ಏನು ಅಂತ. ನಾನು ಯಾರಿಗೂ ಏನೂ ಹೇಳಿಲ್ಲ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ. ಯಾಕಂದ್ರೆ ನಮ್ಮ ತಂದೆಯವರು ನನಗೆ ಫ್ರೀಡಮ್ ಇಷ್ಟು ಕೊಟ್ಟರು, ಅಟ್ಲೀಸ್ಟ್ ನನ್ನ ಮಕ್ಕಳಿಗಾನ ನಾನು ಫ್ರೀಡಮ್ ಕೊಡಬೇಕು. ಅವ್ರು ನನಗೆ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾನು ಡಿಸೈನರ್ ಆದೆ. ಮಕ್ಕಳಿಗೂ ಫ್ರೀಡಮ್ ಕೊಟ್ಟರೆ ಅವ್ರು ಏನೇನು ಆಗ್ತಾರೋ ಅವ್ರು ಆಗಲಿ, ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಅದು ಖಂಡಿತ ನಿಜ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮಣಿಯವರೇ ಸ್ಟುಡಿಯೋ ಬಂದಿದ್ದು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.